ಹೀಗೆ ಬೆಟ್ಟದಲ್ಲಿ ಧಗಧಗನೆ ಉರಿಯುತ್ತಿರುವ ಬೆಂಕಿ ಗುಂಪು ಗುಂಪಾಗಿ ಮನೆಗಳ ಪಕ್ಕ ಬಂದು ಜೀವ ಕಾಪಾಡಿಕೊಳ್ತಾ ಇರೋ ರಾಷ್ಟ್ರ ಪಕ್ಷಿ ನವಿಲುಗಳು. ಅಯ್ಯೋ, ನಾನ್ ಬೆಂಕಿಯಿಂದ ಸತ್ತೆ. ಜೀವ ಉಳಿಸ್ಕೊಳ್ಳೋಕೆ ರಸ್ತೆಗಳ ಪಕ್ಕ ಅಡ್ಡಾಡ್ತಾ ಇರೋ ಕಾಡು ಹಂದಿ. ಅಷ್ಟಕ್ಕೂ ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಸ್ಕಂದಗಿರಿ ಬೆಟ್ಟದಲ್ಲಿ. ಹೌದು ವೀಕ್ಷಕರೇ, ಈ ಸ್ಕಂದಗಿರಿ ಬೆಟ್ಟಕ್ಕೆ ವೀಕೆಂಡ್ ಬಂತು ಅಂದರೆ ಸಾವಿರಾರು ಪ್ರವಾಸಿಗರು ಆನ್ಲೈನ್ ಮೂಲಕ ಬುಕ್ ಮಾಡಿಕೊಂಡು ಟ್ರೆಕ್ಕಿಂಗ್ ಮಾಡಿ ಎಂಜಾಯ್ ಮಾಡ್ತಾರೆ. ಈಗಾಗಲೇ ಬೇಸಿಗೆ ಆರಂಭವಾಗಿದ್ದು ಮಳೆ ಇಲ್ಲದೆ ಕಾಡಿನಲ್ಲಿರುವ ಗಿಡ ಮರಗಳು ಎಲೆಗಳು ಒಣಗಿ ಉದುರುತ್ತವೆ. ಆದರೆ ಪ್ರವಾಸಕ್ಕೆ ಅಂತ ಬರುವ ಮಂದಿ ತಿಳಿದೋ ತಿಳಿಯದೆಯೋ ಸಿಗರೇಟ್ ಸೇದಿ ಅದರ ತುಂಡುಗಳಲ್ಲಿನ ಬೆಂಕಿ ನಂದಿಸದೆ ಕಾಡಲ್ಲೇ ಬಿಸಾಡ್ತಾರೆ. ಇದರಿಂದ ಬೆಂಕಿ ಕಿಡಿ ಕಾಡೆಲ್ಲ ಆವರಿಸಿಕೊಂಡು ಕಾಡನ್ನ ಸರ್ವನಾಶ ಮಾಡ್ತಾ ಇದೆ. ಇದರಿಂದ ಕಾಡಿನಲ್ಲಿರುವ ಪ್ರಾಣಿಗಳು ಪ್ರಾಣವನ್ನು ಉಳಿಸಿಕೊಳ್ಳಲು ನಾಡಿಗೆ ಬರುವಂತಾಗಿದೆ. ಟೂರಿಸಂ ಹೆಸರಲ್ಲಿ ಸರ್ಕಾರ ಅರ್ಧ ನಾಶ ಮಾಡ್ತಾ ಇದೆ ಕಾಡನ್ನ. ಅವ್ರಿಗೆ ಸಂಪಾದನೆ ಆಗಬೇಕು, ಆ ಸಂಪಾದನೆ ಎಲ್ಲಿ ಖರ್ಚು ಮಾಡ್ತಾರೋ ಗೊತ್ತಿಲ್ಲ, ತಿರ್ಗಿ ಅದನ್ನ ಅಭಿವೃದ್ಧಿ ಮಾಡಲ್ಲ. ಆ ಟೂರಿಸಂ ಹೆಸರಲ್ಲಿ ಬಿಲ್ಡಿಂಗ್ಗಳೆಲ್ಲ ಕಟ್ಸ್ಬಿಟ್ಟು ಅವರು ಅರ್ಧ ನಾಶ ಮಾಡ್ತಾವ್ರೆ. ಟ್ರಕ್ಕಿಂಗ್ ಹೆಸರಲ್ಲಿ ಇವ್ರು ಬರ್ತಾರೆ, ಪ್ಲಾಸ್ಟಿಕ್ಕಿಂದ ಹಿಡಿದು ಎಲ್ಲ ತೊಗೊಂಬರ್ತಾರೆ, ಅದನ್ನ ಯಾರೂ ಕಂಟ್ರೋಲ್ ಮಾಡ್ತಾಯಿಲ್ಲ, ಗಲೀಜುಗಳು ಮಾಡ್ತಾಯಿದ್ದಾರೆ. ಯಾವಾಗ ಜನಗಳು ಕಾಡಿಗೆ ಎಂಟ್ರಿ ಆಗ್ತಾರೋ ಪ್ರಾಣಿ ಪಕ್ಷಿಗಳು ಶಾಂತಯುತವಾಗಿ ಬದುಕೋದನ್ನು ಆಸೆ ಪಡ್ತವೆ. ಅದ್ರದ್ದು ದಿನಚರಿ ಇಷ್ಟೇ, ಕಷ್ಟಪಟ್ಟು ಹುಡುಕ್ತವೆ, ಊಟ ಮಾಡ್ತವೆ, ಆರಾಮ್ ರೆಸ್ಟ್ ತೊಗೊತವೆ, ಮಲ್ಕೊತವೆ. ಅದ್ರ ಕಾಲ ಬಂದಾಗ ಪಕ್ಷಿಗಳು ಮೊಟ್ಟೆ ಇಕ್ತವೆ, ಬೇರೆ ಪ್ರಾಣಿಗಳು ಮರಿಗಳಾಗ್ತವೆ, ಅದನ್ನು ಪೋಷಣೆ ಮಾಡ್ತವೆ, ಅವು ತಿರ್ಗಿ ದೊಡ್ಡದಾಗ್ತವೆ. ಅದ್ರದ್ದು ಅಷ್ಟೇ ಅದು ಕೆಲಸ. ಆದರೆ ಮನುಷ್ಯ ಹಂಗಲ್ಲ, ಅವನ ವಿಚಿತ್ರವಾದ ಆಸೆಗಳಿಗೋಸ್ಕರ ಪ್ರಾಣಿ ಪಕ್ಷಿಗಳಿಗೆ ತುಂಬ ಹಿಂಸೆ ಕೊಟ್ಟು ಅದನ್ನು ನಾಶ ಮಾಡ್ತಾಯಿದ್ದಾನೆ. ಆದರೆ ಒಂದು ಅರಿವಿರಬೇಕು, ಹಳೆ ಕಾಲದಲ್ಲಿ ಪ್ಲೇಗು ಇನ್ನೊಂದು ಮತ್ತೊಂದು 2-3 ಕಾಯಿಲೆನೇ ಬಂದಿದ್ದು ಮನುಷ್ಯನಿಗೆ. ಈಗ ಅದು 101 ಕಾಯಿಲೆಗಳು ಬಂದಿದೆ. ಅದಕ್ಕೆ ಕಾರಣ ನಾವು ಕಾಡು ನಾಶ ಮಾಡ್ತಾಯಿದ್ದೀವಿ. ಕಾಡು ನಾಶ ಮಾಡಿದಷ್ಟು ನಮ್ಮ ಕಾಯಿಲೆಗಳು ಹೆಚ್ಚಾಗ್ತಾಯಿದೆ. ಯಾವತ್ತೇ ಆಗಲಿ ಕಾಡು ಸಮೃದ್ಧವಾಗಿದ್ದರೆ ಅಲ್ಲಿ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಮನುಷ್ಯನೂ ಸ್ವಚ್ಛವಾಗಿ ಒಳ್ಳೆಯ ಗಾಳಿ ವಾತಾವರಣ ಸೃಷ್ಟಿಯಾಗುತ್ತೆ. ಈ ಬೆಂಕಿ ಹಾಕೋದ್ರಿಂದ ವಾತಾವರಣ ಹಾಳಾಗುತ್ತೆ ಅಂತ ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ? ಎಕ್ಸಾಂಪಲ್ ನ್ಯೂ ಡೆಲ್ಲಿ ತಿಳ್ಕೊಳ್ಳಿ. ಅಲ್ಲಿ ಪಂಜಾಬಲ್ಲಿ ಅವ್ರು ಬೆಳೆದಿರೋ ಭತ್ತದ ಹುಲ್ಗೋಸ್ಕರ ಅವರು ಬೆಂಕಿ ಹಾಕೋದ್ರಿಂದ ಡೆಲ್ಲೀಲಿ ಅಷ್ಟು ಸ್ಮೋಕು ಇದಾಗ್ತಾಯಿದೆ ಅಂತ ಗೊತ್ತಾದರೆ ಎಷ್ಟು ಸಫರ್ ಆಗ್ತಾಯಿದ್ದಾರೆ ಅಂದರೆ ಈ ಕಾಡು ಬೆಂಕಿಗಳಿಂದ ಅಷ್ಟೇ ಸಫರ್ ಆಗ್ತೀವಿ ಅಂತ ಯಾಕೆ ಅನ್ಕೊತಾ ಇಲ್ಲ? ನಾವು ವಾತಾವರಣ ಹಾಳು ಮಾಡಿ ಈಗ ಕಾಲ ಚೆಂದಾಗಿಲ್ಲ ಅಂತ ಹೇಳ್ತೀವಿ. ಕಾಲ ಅದೇ ಇದೆ, ಅದೇ ಸೂರ್ಯ, ಅದೇ ಚಂದ್ರ, ಅದೇ ಭೂಮಿ, ಅದನ್ನೆಲ್ಲ ಹಾಳು ಮಾಡ್ತಿರೋದು ನಾವು. ಇದನ್ನ ಅರ್ಥಕೊಂಡು ದಯವಿಟ್ಟು ಇದ್ರ ಬಗ್ಗೆ ಜನಗಳಿಗೆ ಎಜುಕೇಟ್ ಮಾಡಬೇಕು. ಇದಕ್ಕೆ ಸಾರ್ವಜನಿಕರ ಪಾತ್ರನೂ ಇದೆ, ಸರ್ಕಾರದ್ದು ಪಾತ್ರ ಇದೆ. ಇದ್ರ ಬಗ್ಗೆ ಅರಿವಿರೋರು ಅರಿವು ಮೂಡಿಸಿ ಇದನ್ನು ಈ ಸಂತತಿನ ಮುಂದೆ ಪೀಳಿಗೆಗೆ ಕಾಪಾಡಬೇಕು ಅಂತ. ಏನೋ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಟ್ಟ ಗುಡ್ಡಗಳಿಗೆ ಫೇಮಸ್ ಆಗಿದ್ದು ರಾಜಧಾನಿ ಬೆಂಗಳೂರಿಗೆ ಹತ್ತಿರವಾಗಿದೆ. ಅದರಿಂದ ಪ್ರವಾಸಿಗರು ಈತ ಮುಖ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ನಂದಿ ಬೆಟ್ಟ, ಆವಲ ಬೆಟ್ಟ, ಹರಿಕೆರೆ ಬೆಟ್ಟ ಹೀಗೆ ಸುತ್ತಮುತ್ತಲು ಇರುವ ಬೆಟ್ಟಗಳಿಗೆ ದನ ಮೇಯಿಸೋರು ಅಥವಾ ಪ್ರವಾಸಿಗರು ತಿಳಿಯದೇನೋ ಬೆಂಕಿ ಹೊತ್ತಿಕೊಳ್ಳಲು ಕಾರಣವಾದ್ರ ಗೊತ್ತಿಲ್ಲ. ಆದರೆ ಈ ಬೆಂಕಿಯಿಂದ ಕಾಡಿನಲ್ಲಿರುವ ಸಣ್ಣ ಜೀವಿಗಳಿಂದ ಹಿಡಿದು ದೊಡ್ಡ ಪ್ರಾಣಿಗಳವರೆಗೂ ಸಾವು ನೋವು ಆಗ್ತಾ ಇವೆ. ಕಾಡಲ್ಲಿ ಇರಬೇಕಾದ ಪ್ರಾಣಿ ಪಕ್ಷಿಗಳು ಪ್ರಾಣ ಉಳಿಸಿಕೊಳ್ಳಲು ನಾಡಿಗೆ ಬರ್ತಾ ಇವೆ. ಇದರಿಂದ ಪ್ರಾಣಿ ಪಕ್ಷಿಗಳ ಸಂತತಿ ಕಡಿಮೆಯಾಗಲು ಇದು ಒಂದು ಕಾರಣವಾಗಿದೆ. ನಮಸ್ಕಾರ ಎಲ್ರಿಗೂ. ನಮ್ಮ ಹೆಸರು ಗುಂಪಮಾರ್ದಾನಂದು, ಪರಿಸರವಾದಿಗಳು. ಒಂದು ದುರದೃಷ್ಟ ಸಂಗತಿ ಅಂದರೆ ಬೇಸಿಗೆ ಕಾಲ ಶುರುವಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ಈ ಒಂದು ಕಾಡಹಂದಿಗಳು ಮತ್ತು ರಾಷ್ಟ್ರೀಯ ಪಕ್ಷಿಗಳಾದಂತಹ ನವಿಲುಗಳೆಲ್ಲ ನಾಡಿಗೆ ಬರ್ತಾ ಇದೆ. ಕಾರಣ ಅಂದರೆ ಎಲ್ಲ ಬೆಟ್ಟ ಗುಡ್ಡಗಳಲ್ಲೆಲ್ಲ ಕೂಡ ಬೆಂಕಿ ಹಚ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಯಾರು ಅಂತ ಗೊತ್ತಿದೆ ನಿಮಗೆಲ್ಲ. ಹೋಗುವಂತಹ ಪ್ರವಾಸಿಗರಾಗ್ಬೋದು ಅಥವಾ ಕಿಡಿಗೇಡಿಗಳಾಗ್ಬೋದು, ತಮಾಷೆ ನೋಡೋದಕ್ಕೆ ಬೆಂಕಿ ಹಾಕಿಬಿಟ್ಟು ದಗ ಅಂತ ಬೆಂಕಿ ಹಚ್ಕೊಂಡು ಎಲ್ಲ ಬೆಟ್ಟಗುಡ್ಡಗಳೆಲ್ಲ ರಾತ್ರಿ ಎಲ್ಲ ಕೂಡ ಉರಿತಾ ಇದೆ. ಇದಕ್ಕೆ ಏನು ಬೇಡ್ತಾ ಅಂದರೆ ಇದಕ್ಕೆ ಸರಿಯಾದಂಥ ಒಂದು ಕ್ರಮ ಕೈಗೊಳ್ತಾ ಇದ್ದರೆ ಪಶು ಪಕ್ಷಿಗಳು, ಸರೀಸೃಪಗಳು, ಕಾಡು ಹಂದಿಗಳು, ಜಿಂಕೆಗಳೆಲ್ಲ ಕೂಡ ನಾಡಿಗೆ ಬರ್ತಾ ಇದೆ. ಎಷ್ಟೋ ವನ್ಯಮೃಗಗಳು ಸುಟ್ಟು ಬೂದಿ ಆಗ್ತಾಯಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರಾಗ್ಬೋದು, ಪರಿಸರವಾದಿಗಳಾಗ್ಬೋದು, ದಯವಿಟ್ಟು ಕ್ರಮ ವಹಿಸಬೇಕು. ಇಲ್ಲಾಂದರೆ ಈ ಒಂದು ಅಳಿವಿನ ಅಂಚಿನಲ್ಲಿ ಈಗಾಗಲೇ ಇದೆ.
ಪ್ರಾಣಿಗಳ ಒಂದು ಸಂಕುಲ ಕಡಿಮೆ ಆಗಿದೆ, ಜಿಂಕೆಗಳು ಕಡಿಮೆ ಆಗಿದೆ, ಕಾಡು ಹಂದಿಗಳು ಕಡಿಮೆ ಆಗಿದೆ, ನವಿಲುಗಳು ರೋಡಿಗೆ ಬರ್ತಾ ಇದೆ. ಯಾಕಪ್ಪ ಅಂತಂದರೆ ಇವಾಗ ಕೆಲವರು ದನಗಾಯಿಗಳು ಹೋಗ್ತಾರೆ, ಸುಮ್ಮನೆ ಬರೋದಿಲ್ಲ, ಹೋಗೋದು ಬೆಂಕಿ ಹಚ್ಚಿ ಬರೋದು. ಅದೇ ರೀತಿ ಕೆಲವು ಪ್ರವಾಸಿಗರು ಅಂತ ಹೇಳ್ಬಿಟ್ಟು ಬೆಟ್ಟಕ್ಕೆ ಹೋಗೋದು, ಬೆಟ್ಟಕ್ಕೆ ಸುಮ್ಮನೆ ಆಗದಿರ ಅಲ್ಲಿ ಬೀಡಿ ಸಿಗರೇಟ್ ಕುಡಿದ್ಬಿಟ್ಟು ಬೆಂಕಿ ಇಟ್ಬಿಟ್ಟು ಬಂದುಬಿಡ್ತಾರೆ. ಅದು ರಾತ್ರಿ ಎಲ್ಲ ಕೂಡ ದಗ ದಗ ಅಂತ ಉರಿತಾ ಇದೆ. ಮುಖ್ಯವಾಗಿ ಯಾಕಂದರೆ ಇದು ಬೇಸಿಗೆ ಕಾಲ ತುಂಬಿದೆ, ಎಲ್ಲೋ ನೋಡಿದ್ರು ಕೂಡ ಎಲೆ ಉದುರಿದೆ. ಅದಕ್ಕೆ ಏನು ಮಾಡ್ತಾರೆ, ಬೆಂಕಿ ಇಟ್ಬಿಟ್ರೆ ಎಕರೆಗಟ್ಟಲೆ ಸುಟ್ಟೋಗ್ತಾ ಇದೆ ಕಾಡು. ವರ್ಷಗಟ್ಟಲೆ ಬೆಳೆಸಿರುವಂಥ ಕಾಡು ನಿಮಿಷಕ್ಕೆ ಮಾಯ ಆಗ್ತಾ ಇದೆ. ಕಾರಣ ಅಂದರೆ ಕೆಲವು ದುಷ್ಕರ್ಮಿಗಳು ದಯವಿಟ್ಟು ಅಂಥವ್ರನ್ನ ಹುಡುಕಿ ಅರಣ್ಯ ಇಲಾಖೆಯವರು ಗಸ್ತಾಕಿ ರಾತ್ರಿ ಹೊತ್ತು ಬೆಟ್ಟಗುಟ್ಟಿಗೆ ಗಸ್ತಾಕಿ ಇದು ಅರಣ್ಯವನ್ನು ಸಂರಕ್ಷಿಸಬೇಕು. ಯಾಕೆಂದರೆ ಅಷ್ಟು ಅರಣ್ಯ ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದಷ್ಟು ಅರಣ್ಯಗಳಿದೆ. ಇದನ್ನು ಉಳಿಸ್ಬೇಕಂದ್ರೆ ಬೇಸಿಗೆ ಕಾಲದಲ್ಲಿ ಉಳಿಸ್ಬೇಕು. ಮಳೆಗಾಲದಲ್ಲಿ ಚೆನ್ನಾಗಿ ಸಿಗುತ್ತೆ, ಅರಣ್ಯಕ್ಕೆ ಚೆನ್ನಾಗಿ ಗಿಡ ಮರಗಳು ಹಾಕ್ತಾರೆ, ಆದರೆ ಬೇಸಿಗೆಯಲ್ಲಿ ಸುಟ್ಟಾಕ್ತಾರೆ. ಎಲ್ಲ ಸುಟ್ಟಾಕ್ದಾಗ ಏನಾಗುತ್ತೆ, ಏನು ಪ್ರಯೋಜನ ಇಲ್ಲದಾಗುತ್ತೆ, ಪ್ರಾಣಿಗಳಿಗೂ ತೊಂದರೆ ಆಗುತ್ತೆ, ಪಕ್ಷಿಗಳಿಗೂ ತೊಂದರೆ ಆಗ್ತಾಯಿದೆ. ನಮ್ಮಂಥ ಪರಿಸರ ನೋಡಿಬಿಟ್ಟು ಕಣ್ಣೀರು ಹಾಕಬೇಕಾಗುತ್ತೆ. ಸಾರ್ವಜನಿಕರು ಕಣ್ಣೀರು ಹಾಕ್ತಾಯಿದ್ದಾರೆ. ಎಟ್ಟುಗಳಿಗೆ ಕೆಲವು ಬೆಂಕಿ ಬೀಳ್ತಿರೋದು ನನ್ನ ಗಮನಕ್ಕೂ ಬಂದಿದೆ ಕಾಡ್ಗಿಚ್ಚಿಂದ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರಿಗೂ ಡೈರೆಕ್ಷನ್ ಕೊಟ್ಟು, ಕೆಲವರು ಏನಂದರೆ ಟೂರಿಸ್ಟ್ಗಳು ಬರ್ತಾರಲ್ಲ ಅವ್ರದ್ದು ಬೇಜವಾಬ್ದಾರಿ ಇರುತ್ತೆ. ಇದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋ ಪ್ರಯತ್ನ ಪಡ್ತೀವಿ, ಇದನ್ನಾದಷ್ಟು ಕಂಟ್ರೋಲ್ ಮಾಡ್ತೀವಿ. ಒಟ್ಟಾರೆ ಇತ್ತೀಚಿನ ದಿನಗಳಲ್ಲಿ ಜನ ಮರಗಳನ್ನು ಕಡಿದು ಅರಣ್ಯಗಳನ್ನು ನಾಶ ಮಾಡಿ ಆಕ್ರಮಿಸ್ತಾ ಇರೋ ವೇಳೆ ಜೀವಿಗಳಿಗೆ ಇರುವ ಅಲ್ಪ ಸ್ವಲ್ಪ ಅರಣ್ಯ ಪ್ರದೇಶವು ಪ್ರವಾಸಿಗರ ಅಚಾತುರ್ಯದಿಂದ ಉಂಟಾಗುವಂತಹ ಕಾಡ್ಗಿಚ್ಚಿನಿಂದ ಕಾಡು ಪ್ರಾಣಿಗಳು ನಾಶ ಆಗ್ತಾ ಇವೆ. ಆದರೆ ಅರಣ್ಯಾಧಿಕಾರಿಗಳು ಮಾತ್ರ ಪ್ರವಾಸ ಹೆಸರಿನಲ್ಲಿ ಆದಾಯ ಇದ್ರೆ ಸಾಕು, ಅರಣ್ಯಕ್ಕೆ ಏನಾದ್ರೇನಂತೆ, ಅರಣ್ಯದ ಪ್ರಾಣಿ ಪಕ್ಷಿಗಳಿಗೆ ಏನಾದ್ರೆ ನಮಗೇನು ಅನ್ನೋ ರೀತಿ ವರ್ತಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.